ಬಂಗಾರದ ಅಂಗಡಿಯ ಮೇಲೆ ಜಿಎಸ್ಟಿ ಅಧಿಕಾರಿಗಳ ದಾಳಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವ ಹಲವು ಬಂಗಾರದ ಅಂಗಡಿಗಳ ಮೇಲೆ ಶುಕ್ರವಾರ ಜಿಎಸ್ಟಿ ಅಧಿಕಾರಿಗಳು ದಾಳಿ ನಡೆಸಿ ತಡರಾತ್ರಿವರೆಗೂ ದಾಖಲೆ ಹಾಗೂ ಬಂಗಾರದ ಆಭರಣ ಸಂಗ್ರಹಣೆಯನ್ನು ಪರಿಶೀಲನೆ ಮಾಡಿರುವ ಘಟನೆ ನಡೆದಿದೆ. ಜಿಎಸ್ಟಿ ವಂಚನೆ ತಡೆಗಟ್ಟಲು ಪಟ್ಟಣದ ಹಲವು ಬಂಗಾರದ ಅಂಗಡಿಗಳ ಮೇಲೆ ಜಿಎಸ್ಟಿ ಅಧಿಕಾರಿ ಎಂಜೆ ರಮೇಶ್ ಬಾಬು ನೇತೃತ್ವದಲ್ಲಿ ದಾಳಿ ನಡೆಸಿ ಶುಕ್ರವಾರ 12 ಗಂಟೆಯವರೆಗೆ ರಾತ್ರಿ 3 ಗಂಟೆವರೆಗೂ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಗೋಪಾಲ್ ಫತೇಪುರ್ ಆ್ಯಂಡ್ ಸನ್ಸ್ ಎಂಬುವರ ಒಡೆತನಕ್ಕೆ ಸೇರಿದ ಬಂಗಾರದ ಅಂಗಡಿಯ ಮೇಲೆ ದಾಳಿ ಮಾಡಿ ಅತಿ ಹೆಚ್ಚು ಸಮಯ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಬಂಗಾರದ ಅಂಗಡಿಗೆ ಸಂಬಂಧಿಸಿದ ದಾಖಲೆ ಪುಸ್ತಕಗಳು, ಅಂಗಡಿಯಲ್ಲಿ ಸಂಗ್ರಹಿಸಿದ ಬಂಗಾರ ಪರಿಶೀಲನೆ ಮಾಡಿ ಹಾಗೂ ಸ್ಟಾಕ್ ಸೀಸ್ ಮಾಡಿ ನೋಟಿಸ್ ಜಾರಿಗೊಳಿಸಿ ಬಂಗಾರ ಸೇರಿದಂತೆ ಸಂಬಂಧಿಸಿದ ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡೆದಿರುವುದಾಗಿ ಹಾಗೂ ದಾಖಲೆಗಳ ಪರಿಶೀಲನೆ ಮಾಡುವವರೆಗೂ ಈ ಆಭರಣಗಳನ್ನು ವ್ಯಾಪಾರ ಮಾಡದಂತೆ ತಡೆ ಹಿಡಿಯಲಾಗಿದೆ ಮತ್ತು ಜಿಎಸ್ಟಿ ವಂಚನೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು ಇನ್ನೂ ದಾಖಲೆಗಳ ಪರಿಶೀಲನೆ ಮಾಡಬೇಕಾಗಿದೆ ಎಂದು ಜಿಎಸ್ಟಿ ಅಧಿಕಾರಿ ಎಂಜೆ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ತಡರಾತ್ರಿವಾಗಿ ಕಾರ್ಯಾಚರಣೆ ಮುಗಿತು ಸರ್. ಹೌದು, ಏನೇನು ಪರಿಶೀಲನೆ ಆಯ್ತು? ಒಂದು ಬುಕ್ಸ್ ಆಫ್ ಅಕೌಂಟ್ ವೆರಿಫೈ ಮಾಡಿದ್ದೀವಿ. ಹ್ಞೂ ಸರ್. ಸ್ಟಾಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ವೆರಿಫೈ ಮಾಡಿದ್ದೀವಿ. ಹ್ಞೂ ಸರ್. ಸ್ಟಾಕ್ ಸೀಸ್ ಮಾಡಿದ್ದೀವಿ. ಹ್ಞೂ ಸರ್. ಸೀಸ್ ಮಾಡಿ ಅದಕ್ಕೆ ನೋಟಿಸ್ ಇಶ್ಯೂ ಮಾಡಿ ಹ್ಞೂ ಸರ್. ಅದನ್ನು ಕಸ್ಟಡಿ ಅವರಲ್ಲೇ ಇಟ್ಟಿದ್ದೀವಿ. ರೆಸ್ಟ್ರೆಂಟ್ ಅಂತ ಕೊಡ್ತೀವಿ. ಹ್ಞೂ ಸರ್. ಅದನ್ನು ಕೊಟ್ಟು ಅದನ್ನು ನಾವು ಹೇಳೋ ತನಕ ಅದನ್ನು ಯಾರು ಡಿಸ್ಪೋಸ್ ಮಾಡಬಾರ್ದು ಅಂತ. ಅಂದಾಜು ಎಷ್ಟಾಗ್ಬೋದು ಸರ್? ಇನ್ನು ಬುಕ್ಸ್ ವೆರಿಫೈ ಮಾಡಬೇಕು. ಅದಾದ ನಂತರ ನಾವು ಎಷ್ಟು ಗಂಟೆವರೆಗೂ ಕಾರ್ಯಾಚರಣೆ ಮಾಡಿರ್ತೀವಿ? ಗೊತ್ತಲ್ಲ ಈಗ ಎಷ್ಟು ಗಂಟೆ ಆಗಿದೆ. ಬೆಳಗ್ಗೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡಿ 12:30 ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ. ಅಂದಾಜು ಎಷ್ಟು ಏನು ಹೇಳಕ್ಕೆ ಬರ್ಬೋದು ಸರ್? ಬುಕ್ಸ್ ವೆರಿಫೈ ಮಾಡಿದ ನಂತರ ನಾವು ಸ್ವಲ್ಪ ನೋಡಬೇಕಾಗ್ತದೆ. ಎಲ್ಲ ನಾವು ಸ್ಟಾಕ್ದೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಹ್ಞೂ ಸರ್. ಎಕ್ಸ್ಪೆಕ್ಟ್ ಮಾಡಿ ಓಕೆ.